ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಜೈಲು ಸೇರಿ ಒಂದು ವಾರದ ಮೇಲಾಯಿತು. ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಈ ಕೇಸ್ ಸುತ್ತುವರೆದದ್ದು ಹೇಗೆ ಅಂತ ಒಂದು ಇನ್ಸೈಡ್ ಸ್ಟೋರಿಯನ್ನು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಥಳಕ್ ಹಾಕೊಂಡಿದ್ದು ಹೇಗೆ ಅಂತ. ಕೊಲೆ ಕೇಸ್ನಲ್ಲಿ ಹೆಂಗೆ ದರ್ಶನ್ ತಗ್ಲಾಕೊಂಡ್ರು, ತಮ್ಮ ಹೆಸರನ್ನ ಹೇಳದಂತೆ ದುಡ್ಡು ಕೊಟ್ಟರೂ ಕೂಡ ಅದು ಹೆಂಗೆ ಬಹಿರಂಗವಾಯಿತು? ಯಾಕೆಂದರೆ ಅವರು 30 ಲಕ್ಷ ಏನೋ ಡೀಲ್ ಮಾತಾಡಿದ್ದೆ ಅದಕ್ಕೋಸ್ಕರ. ಒಂದು, ರೇಣುಕಾಸ್ವಾಮಿ ಮೃತದೇಹವನ್ನು ವಿಲೇವಾರಿ ಮಾಡಬೇಕು, ಯಾರಿಗೂ ಗೊತ್ತಾಗದ ಹಾಗೆ. ಎರಡನೇದು, ಈ ಪ್ರಕರಣದಲ್ಲಿ ತನ್ನ ಮತ್ತು ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ. ಅಷ್ಟೆಲ್ಲ ಮಾಡಿದ್ರೂ ಕೂಡ ನೇರವಾಗಿ ದರ್ಶನ್ ಹೆಸರೇ ಹೊರಗೆ ಬಂತಲ್ಲ, ಹೆಂಗೆ ಸಾಧ್ಯ ಆಯಿತು? ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ರೂಪದಲ್ಲಿ ಸಾಗಿತ್ತು? ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, 4 ಜನ ಈ ಡಿ ಗ್ಯಾಂಗ್ನವರು ತಾವೇ ಬಂದು ಸರೆಂಡರ್ ಆಗಿದ್ದರು. ನೋಡಿ, ಸ್ವಾಮಿ ಕೊಲೆ ಮಾಡಿ ಬಾಡಿಯನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಡಿದ್ರು 3 ಜನ. ಅದು ಕರೆಕ್ಟಾಗಿ ವಿಲೇವಾರಿನೂ ಮಾಡಿರಲಿಲ್ಲ, ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೊಟ್ಟೋಗಿದ್ರು. ಆ ರಾಜಕಾಲುವೆಗೂ ಕೂಡ ಬಾಡಿಯನ್ನು ಹಾಕಕ್ಕೆ ಅವ್ರ ಕೈಲಿ ಆಗಿರಲಿಲ್ಲ. ಬಳಿಕ ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ಶರಣಾಗಿದ್ದಾರೆ ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ಕೇಶವಮೂರ್ತಿ. ಯಾವುದೋ ಹಣಕಾಸಿನ ವಿಚಾರಕ್ಕೆ ಹೊಡೆದ್ಬಿಟ್ವಿ ಅಂತ ಕೊಲೆ ಕೇಸ್ನಲ್ಲಿ ಶರಣಾದರೂ ಕೂಡ ಪೊಲೀಸರ ಮುಂದೆ ದರ್ಶನ್ ಹೆಸರನ್ನು ಹೇಳಲ್ಲ, ನಾವೇ ಮಾಡಿದ್ದು ಅಂತಾರೆ. ದರ್ಶನ್ ಹೆಸರು ಆಚೆ ಬರದಂತೆ ಆರೋಪಿಗಳಿಗೆ ಡಿ ಗ್ಯಾಂಗ್ ಹಣ ಕೊಟ್ಟಿರ್ತಾರೆ. ಹಣ ಪ್ರದೂಷ್ ಕಡೆಯಿಂದ ಸಪ್ಲೈ ಆಗಿರುತ್ತೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಆರೋಪಿಗಳು ವಿನಯ್ ಪ್ರದೂಷ್ ಹೆಸರನ್ನು ಹೇಳ್ತಾರೆ. ಆಗಲೂ ಅವ್ರು ದರ್ಶನ್ ಹೆಸರು ಹೇಳಲ್ಲ. ರಾತ್ರಿಡೀ ಪೊಲೀಸರಿಂದ ಪ್ರದೂಷ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ವಿಚಾರಣೆ ಆಗುತ್ತೆ. ಅವರ ಭಾಷೆಯಲ್ಲೇ ಅವರು ಚೆನ್ನಾಗಿ ಬೆಂಡೆತ್ತಾರೆ. ಆಗ ವಿಚಾರಣೆ ಟೈಟ್ ಆದಾಗ ಪವಿತ್ರ ಗೌಡ ಹೆಸರನ್ನು ಪ್ರಸ್ತಾಪಿಸ್ತಾನೆ ವಿನಯ್ ಮತ್ತು ಪ್ರದೂಷ್. ಅವರು 3 ಜನ ಹೇಳಲ್ಲ, ಈ ವಿನಯ್ ಮತ್ತು ಪ್ರದೂಷ್ ಹೇಳ್ತಾರೆ. ಪವಿತ್ರ ಗೌಡ ಹೆಸರು ಬರ್ತಾ ಇದ್ದ ಹಾಗೆಯೇ ಪೊಲೀಸರು ಇನ್ನಷ್ಟು ಚುರುಕಾಗ್ತಾರೆ, ಇನ್ನಷ್ಟು ಚುರುಕಾಗಿ ವಿಚಾರಣೆ ಮಾಡ್ತಾರೆ. ಆಗ ಹೊರಬರುತ್ತೆ ಹೆಸರು, ಅದು ನಟ ದರ್ಶನ್. ದರ್ಶನ್ ಹೆಸರು ಪುರಾವೆ ಸಿಗ್ತಾ ಇದ್ದ ಹಾಗೆಯೇ ಕಮಿಷನರ್ಗೆ ಡೈರೆಕ್ಟಾಗಿ ACP ಚಂದನ್ ಅವರು ಕರೆ ಮಾಡ್ತಾರೆ. ಕಮಿಷನರ್ ಸೂಚನೆ ಕೊಡ್ತಾರೆ, ಆಯಿತು ಹೋಗಿ ಮೊದಲು ಕಸ್ಟಡಿಗೆ ತಗೊಳ್ಳಿ ಅಂತ. ಮೈಸೂರಿಗೆ ಹೋಗಿ ನಟ ದರ್ಶನ್ ಅವ್ರನ್ನ ಬಂಧಿಸ್ತಾರೆ. ತಮ್ಮದೇ ವಾಹನದಲ್ಲಿ ಬರ್ತೀನಿ ಎಂದ ದರ್ಶನ್ಗೆ ಪೊಲೀಸ್ ಜೀಪ್ ಹತ್ತಪ್ಪ, ನಿನ್ನ ಗಾಡಿ ಅಲ್ಲೇ ಇರಲಿ, ನಿಂದು 5 ಕೋಟಿ ಕಾರ್ ಇರ್ಬೋದು, ನಮ್ಮದು ಬೊಲೆರೋ, ಅದನ್ನೇ ಹತ್ತು ಅಂತ ಹೇಳಿ ಬೊಲೆರೋ ಕಾರ್ ಹತ್ತಿಸ್ಕೊಂಡು ACP ಚಂದನ್ ಕುಮಾರ್ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಒಂದು ಕ್ಷಣ ದರ್ಶನ್ನೇ ದಂಗಾಗಿ ಹೋಗ್ತಾರೆ, ಅಲ್ಲಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇಷ್ಟೆಲ್ಲ ದುಡ್ಡು ಕೊಟ್ಟರು ಕೊನೆಗೆ ನನಗೇ ಬಂತಲ್ಲ ಅಂತ. ಹೀಗೆ ದರ್ಶನ್ ಹೆಸರು ಈ ಕೊಲೆ ಪ್ರಕರಣದಲ್ಲಿ ಥಳಕ್ ಹಾಕ್ಕೊಳ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತಾ ಹೋಗ್ತೀನಿ. ನಾಗೇಶ್, ಈಗಾಗಲೇ ಎಲ್ಲರ ವಿಚಾರಣೆ ಆಗಿದೆ, ಎಲ್ಲರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿದ್ದಾರೆ. ಈಗ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಹೆಂಗೆ ತಗ್ಲಾಕೊಳ್ತು, ಹೆಂಗೆ ದರ್ಶನ್ ಸಿಕ್ಕಾಕೊಂಡ್ರು ಅಂತ ಹೊರಗೆ ಬರ್ತಾ ಇದೆ. ಸೊ ಯಾರ್ಯಾರು ಏನೇನು ವಿಚಾರವನ್ನು ಪೊಲೀಸ್ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಹೆಸರು ಹೇಗೆ ಬಂತು ಪೊಲೀಸ್ ತನಿಖೆ ವೇಳೆ ಅನ್ನುವಂಥ ಸ್ಫೋಟಕವಾದ ಮಾಹಿತಿಗಳು ಈಗ ಬಹಿರಂಗವಾಗ್ತಾ ಹೋಗ್ತಿರುವಂಥದ್ದು. ಆರಂಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಆತನ ಬಾಡಿಯನ್ನು ಎಸೆದು ಈ ಗ್ಯಾಂಗ್ ಅಂದರೆ ದರ್ಶನ್ ಗ್ಯಾಂಗ್ನಲ್ಲಿದ್ದಂಥ 3 ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಆದರು. ಸರೆಂಡರ್ ಆದ ಬಳಿಕ ಆರೋಪಿಗಳಿಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹಣಕಾಸಿನ ವಿಚಾರವಾಗಿ ನಾವು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಂದೇ ಒಂದು ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಚಾರಗಳನ್ನು ಈ ಸರೆಂಡರ್ ಆಗಿದ್ದಂಥ ಆರೋಪಿಗಳು ಪೊಲೀಸರಿಗೆ ಹೇಳಲ್ಲ. ಹಾಗಾಗಿ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ, ಪ್ರಮುಖವಾಗಿ ಆರೋಪಿಗಳು ಯಾವುದೋ ರೆಡಿಮೇಡ್ ಸಿದ್ಧವಾದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರ ಗಮನಕ್ಕೆ ಬರುತ್ತೆ. ಹಾಗಾಗಿ ಪೊಲೀಸರು ಅವರದೇ ರೀತಿಯಾಗಿ ರಾತ್ರಿ 10 ಗಂಟೆ ನಂತರ ವಿಚಾರಣೆ ತೀವ್ರಗೊಳಿಸಿದ ಸಂದರ್ಭದಲ್ಲಿ 12 ಗಂಟೆ 1 ಗಂಟೆ ಸುಮಾರಿಗೆ ಈ ಪ್ರದೋಷ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕನಾಗಿರುವಂತಹ ವಿನಯ್ ಹೆಸರನ್ನು ಈ ಆರೋಪಿಗಳು ಅಂದರೆ ಸರೆಂಡರ್ ಆಗಿದ್ದಂಥ ಆರೋಪಿಗಳು ಹೇಳ್ತಾರೆ. ಅದಾದ ಬಳಿಕ ನೇರವಾಗಿ ಪೊಲೀಸರ ನೆಕ್ಸ್ಟ್ ಕೆಲಸ ಏನಾಗಿರುತ್ತೆ ಅಂದರೆ ವಿನಯ್ ಮತ್ತು ಪ್ರದೋಷ್ನನ್ನು ಕರ್ಕೊಂಬರೋ ಅಂಥದ್ದು. ಅಲ್ಲಿಗೆ ಹೋಗಿ ಇಬ್ಬರನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಆರಂಭದಲ್ಲಿ ಯಾರ ಹೆಸರು ಕೂಡ ಹೇಳೋದಿಲ್ಲ,
ಇದೇ ವಿಚಾರಕ್ಕಾಗಿ, ಹಣಕಾಸಿನ ವಿಚಾರವಾಗಿ ನನ್ನ ಸ್ನೇಹಿತರು ಅವನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಪೊಲೀಸರಿಗೆ ಅದ್ಯಾವುದೂ ಕೂಡ ನಂಬಲಿಕ್ಕೆ ಅರ್ಹರಾಗಿರುವಂಥ ಹೇಳಿಕೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಯಾವಾಗ ತನಿಖೆ ತೀವ್ರಗೊಳಿಸ್ತಾರೋ 1 ಗಂಟೆಯಿಂದ 2 ಗಂಟೆ ಸುಮಾರಿಗೆ ವಿನಯ್ ಮತ್ತು ಪ್ರದೋಷ್ ಇಬ್ಬರೂ ಕೂಡ ಈ ಒಂದು ಪ್ರಕರಣ ಆಗಿರುವಂಥದ್ದು ಪವಿತ್ರ ಗೌಡ ಅವರಿಂದ ಅನ್ನುವಂಥ ಮಾಹಿತಿಯನ್ನು ಮುನ್ನೆಲೆಗೆ ತರ್ತಾರೆ. ಯಾವಾಗ ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬರುತ್ತೋ ಪೊಲೀಸರು ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿದೆ ಅನ್ನುವಂಥದ್ದು ಒಂದು ಅನುಮಾನ ಕಾಡಲಿಕ್ಕೆ ತೊಡಗುತ್ತೆ. ಹಾಗಾಗಿ ಪೊಲೀಸರು ಅವದೇ ಭಾಷೆಯಲ್ಲಿ ಮತ್ತೆ ವಿಚಾರಣೆ ತೀವ್ರಗೊಳಿಸಿದಂಥ ಸಂದರ್ಭದಲ್ಲಿ ಈ ದರ್ಶನ್ ಹೆಸರು ಮುನ್ನೆಲೆಗೆ ಬಂದಿದೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರ ತನಿಖೆಯ ಮಾಹಿತಿ ಈಗ ಬಹಿರಂಗವಾಗ್ತಾ ಇರುವಂಥದ್ದು. ಅದಾದ ನಂತರ 4 ಗಂಟೆಯಿಂದ 5 ಗಂಟೆ ಸುಮಾರಿಗೆ ಅವರ ಹೆಸರು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳು ಮತ್ತು ದಾಖಲೆಗಳನ್ನು ಕಲೆ ಹಾಕ್ಕೊಂಡು ಮುಂಜಾನೆ 5 ಗಂಟೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ತನಿಖಾರಿಯಿಂದ ಫೋನ್ ಬರುತ್ತೆ. ಆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ 1 ಗಂಟೆ ಆದ ಬಳಿಕ ಬೆಂಗಳೂರು ಕಮಿಷನರ್ ಒಂದು ಸೂಚನೆ ಕೊಡ್ತಾರೆ. ಪ್ರಕರಣದಲ್ಲಿ ಎವಿಡೆನ್ಸ್ ಇದ್ದರೆ ಸಂಬಂಧಪಟ್ಟ ಆರೋಪಿ ಯಾರೇ ದೊಡ್ಡವರು ವ್ಯಕ್ತಿ ಆದರೂ ಕೂಡ ಅವರನ್ನು ಬಂಧಿಸಿ ಕರೆ ತಂದು ವಿಚಾರಣೆ ಮಾಡುವಂತೆ ಸೂಚನೆ ಬರುತ್ತೆ. ನೇರವಾಗಿ ಕಮಿಷನರ್ ಸೂಚನೆ ಬರ್ತಿದ್ದಂಗೆ ಬೆಳಿಗ್ಗೆ 7 ಗಂಟೆಯಿಂದ ಬೆಂಗಳೂರಿಂದ ಬಿಟ್ಟಂಥ ಅಧಿಕಾರಿಗಳು ನೇರವಾಗಿ ಬೆಂಗಳೂರಿಂದ ಮೈಸೂರಲ್ಲಿ ವಾಸವಾಗಿದ್ದಂಥ ಹೋಟೆಲ್ಗೆ ಹೋಗಿ ದರ್ಶನ್ ಸ್ನಾನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಹೋಗಿ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ತನಿಖೆಯ ಭಾಗವಾಗಿ ಗೊತ್ತಾಗ್ತಿರುವಂಥದ್ದು. ಅರಿವು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಕೊನೆಗೆ ಹೇಗೆ ದರ್ಶನ್ ಅವರ ಹೆಸರು ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ತು, ಅವರ ಪಾತ್ರ ಏನಿತ್ತು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದಾರೆ.